ರೀಸೆಂಟಾಗಿ ಅಮೆರಿಕ ಇಂಡಿಯಾ ಗೂಡ್ಸ್ ಮೇಲೆ 50% ಟ್ಯಾರಿಫ್ ಹಾಕಿದ ನೆಕ್ಸ್ಟ್ ಡೇಗೆನೆ ಆಲ್ಮೋಸ್ಟ್ 1 or 2 ಡೇಸ್ಗೆನೆ ಚೈನಾದಲ್ಲಿ SCO ಸಮ್ಮಿಟ್ ನಡೆಯುತ್ತೆ. ಅದರಲ್ಲಿ ಸುಮಾರು 24 ಕಂಟ್ರಿಗಳು ಭಾಗವಹಿಸ್ತಾರೆ. ಅದರಲ್ಲಿ ಮೋಸ್ಟ್ ಪವರ್ಫುಲ್ ಕಂಟ್ರಿಗಳು ಇಂಡಿಯಾ, ಚೈನಾ, ರಷ್ಯಾ. ಈ ಎಲ್ಲ ಕಂಟ್ರೀಸ್ಗಳು ಯುನೈಟೆಡ್ ಆಗಿ ನಿಂತ್ಕೊಂಡ್ರೆ ಡೊನಾಲ್ಡ್ ಟ್ರಂಪ್ ಅಲ್ಲಿ ಗಡ ಅಂತ ನಡುಕುವಂತ ಚಾನ್ಸಸ್ ಜಾಸ್ತಿ ಇದೆ. ಬಿಕಾಸ್ ಈ ಎಲ್ಲಾ ಕಂಟ್ರಿಗಳು ಡಿಪೆಂಡೆಂಟ್ ಆಗಿರೋದು US ಮೇಲೆ. ದೇರ್ ಆರ್ ಓನ್ಲಿ 3 ಥಿಂಗ್ಸ್: 1 ಟೆಕ್ನಾಲಜಿ, 2 ಫಿನಾನ್ಸ್, 3 ಗ್ಲೋಬಲ್ ಮಾರ್ಕೆಟ್. ಈಗ ಚೈನಾದಲ್ಲಿ ಏನಾದ್ರೂ ಒಂದು ಮ್ಯಾನುಫ್ಯಾಕ್ಚರಿಂಗ್ ಆಯ್ತು ಅಂದ್ರೆ ಅದನ್ನ ಸೆಲ್ ಮಾಡೋದಕ್ಕೆ ಮಾರ್ಕೆಟ್ ಇರೋದೇ ಯುರೋಪ್ ಅಂಡ್ US ಕಂಟ್ರಿ. ನಮ್ಮ ಇಂಡಿಯಾದಲ್ಲಿರುವಂತಹ ಸ್ಟ್ರೆಂತ್ ಏನು, ಟೆಕ್ನಾಲಜಿನ ಮಾಡ್ತಿರುವಂತ ಎಂಜಿನಿಯರ್ಸ್ಗಳು ಅವ್ರುಗಳೆಲ್ಲ US ಗೆ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಇದನ್ನೆಲ್ಲ ವೀಕ್ನೆಸ್ ಇಟ್ಕೊಂಡು US ಆಳ್ತಿದೆ. ಯಾರೋ ಒಬ್ರು ಒಂದು ಸೂಪರ್ ಆಗಿ ಹೇಳ್ತಾರೆ, ಡೊನಾಲ್ಡ್ ಟ್ರಂಪ್ ಇರೋದು ಟೆಕ್ಕಿ ಮೈಂಡ್ ಅಲ್ಲ, ಲಾಯರ್ ಮೈಂಡ್. ಚೈನಾ ಇರೋದು ಟೆಕ್ಕಿ ಅಂಡ್ ಲಾಯರ್ ಮೈಂಡ್. ಇಂಡಿಯಾ ಇರೋದು ಯಾವ ಮೈಂಡ್? ನೀವೇ ಕಮೆಂಟ್ ಮಾಡಿ. ಅಂಡ್ ಬೈ ದ ವೇ, ಗ್ಲೋಬಲ್ ಪಾಪ್ಯುಲೇಷನ್ ವರ್ಸಸ್ ಇಂಡಿಯಾ ಅಂಡ್ ಚೈನಾ ಪಾಪ್ಯುಲೇಷನ್ ನ ಕಂಪೇರ್ ಮಾಡಿದ್ರೆ 1/3 ಪಾಪ್ಯುಲೇಷನ್ ಚೈನಾ ಮತ್ತೆ ಇಂಡಿಯಾ ಇಂದನೇ ಕಾಂಟ್ರಿಬ್ಯೂಟ್ ಆಗ್ತಿದೆ ಗ್ಲೋಬಲ್ ಪಾಪ್ಯುಲೇಷನ್ ಗೆ. ಥಿಂಕ್ ಮಾಡಿ ಎಷ್ಟು ಮ್ಯಾನ್ ಪವರ್ ಇದೆ ಅಂತ. ಅದನ್ನೆಲ್ಲ ಪ್ರಾಪರ್ ಆಗಿ ಯುಟಿಲೈಸ್ ಮಾಡ್ಕೊಂಡ್ರೆ ಲೈಕ್ ಚೈನಾ, ನಮ್ಮ ಇಂಡಿಯಾ ಎಲ್ಲಿಗೂ ಹೋಗ್ಬೋದು. ಸೊ ದ ಮಾರಲ್ ಆಫ್ ದ ಸ್ಟೋರಿ ಇಸ್, ಆ 24 ದೇಶಗಳ ಪ್ರಧಾನ ಮಂತ್ರಿಗಳು, ಪ್ರೆಸಿಡೆಂಟ್ಗಳು ಒಟ್ಟಿಗೆ ನಿಂತ್ಕೊಂಡ್ರೆ ಯಾವ ರೀತಿ ಕಾಣುತ್ತೆ ಗೊತ್ತಾ?